ಎಲ್ಲರಿಗೂ ನಮಸ್ತೆ. ಸೊ ಎಲ್ಲರಿಗೂ ಕೂಡ ಕಾತುರತೆಯಿಂದ ಕಾಯ್ತಿರುವಂತ ಟೈಮ್ ಬಂದಾಯ್ತು. ಸೊ ನೀಟ್ ಎಕ್ಸಾಮ್ ನಾಳೆ ಇದೆ. ಸೊ ಎಲ್ಲ ಪೇರೆಂಟ್ಸು ತಮ್ಮ ಕನಸಿನ ಡಿಗ್ರಿಗೆ ಸೇರಿಸಬೇಕು ಅಂತ ಮಕ್ಕಳನ್ನ ಕಷ್ಟಪಟ್ಟು ಓದಿಸ್ತಾರೆ. ಅದರಲ್ಲಿ ಮೊದಲನೇ ಡಿಗ್ರಿ ಆದ್ಯತೆ ಎಲ್ಲ ಪೇರೆಂಟ್ಸ್ ಡಾಕ್ಟರ್ ಮಾಡಬೇಕು ಅನ್ನೋದೇ ಇರುತ್ತೆ. ಸೊ ನಾಳೆ ನೀವು ಎಕ್ಸಾಮ್ ಬರೀತಿದ್ದೀರಾ, ನೀಟ್ ಎಕ್ಸಾಮ್, ಇದ್ರ ಮುಖಾಂತರ ನೀವು ನಿಮ್ಮ ಕನಸನ್ನ ನನ್ಸ್ ಮಾಡ್ಕೋಬಹುದು, ಅಂದ್ರೆ ಡಾಕ್ಟರ್ ಆಗ್ಬೋದು. ಸೊ ಈ ವಿಡಿಯೋದಲ್ಲಿ ಪೇರೆಂಟ್ಸ್ಗೆ ಮತ್ತೆ ಸ್ಟೂಡೆಂಟ್ಸ್ಗೆ ನೀಟ್ ಎಕ್ಸಾಮ್ ನಾಳೆ ಇರೋದ್ರಿಂದ ಅದ್ರ ಕುರಿತು ಕೆಲವೊಂದು ಗೈಡ್ಲೈನ್ಸ್ ನಾನು ಹೇಳಿದ್ದೀನಿ. ಸೊ ಇದನ್ನೆಲ್ಲರೂ ಕೂಡ ತಪ್ಪದೆ ನೋಡ್ಕೊಂಡು ಕೊನೆ ತನಕ ನೋಡ್ಕೊಂಡು ಹೋಗಿ, ಸೊ ದಟ್ ನಾಳೆ ದಿನ ನಿಮ್ಗೆ ಯಾವುದೇ ತರದ ಟೆನ್ಷನ್ ಆಗಲ್ಲ. ಸೊ ಈ ವಿಡಿಯೋದಲ್ಲಿ ಫಸ್ಟ್ ನಾನು ಸ್ಟೂಡೆಂಟ್ಸ್ಗೆ ಕೆಲವೊಂದು ಮಾಹಿತಿಗಳನ್ನ ಕೊಡ್ತೀನಿ. ಸ್ಟೂಡೆಂಟ್ಸ್ ಅಂತ ಬಂದಾಗ ಇದರಲ್ಲಿ ಎರಡು ತರದ ಸ್ಟೂಡೆಂಟ್ಸ್ ಇರ್ತಾರೆ. ಒಂದು ಲಾಂಗ್ ಟರ್ಮ್ ಸ್ಟೂಡೆಂಟ್ಸು, ಇನ್ನೊಂದು ಫ್ರೆಶರ್ಸ್. ಸೊ ಲಾಂಗ್ ಟರ್ಮ್ ಅವರು ಒಂದು ವರ್ಷ ಪೂರ್ತಿ ಕಷ್ಟಪಟ್ಟು ಓದಿರ್ತೀರಾ, ಹೋದ ವರ್ಷ ಕೂಡ ನೀವು ಎಕ್ಸಾಮ್ ಬರ್ದಿರ್ತೀರಾ, ಕಾರಣಾಂತರಗಳಿಂದ ಕಮ್ಮಿ ಸ್ಕೋರ್ ಬಂದಿರುತ್ತೆ. ಸೊ ನೀವು ಈ ಸಲ ಚೆನ್ನಾಗಿ ಎಕ್ಸಾಮ್ ಮಾಡ್ತೀರಾ ಅನ್ನೋ ನಂಬಿಕೆ ಇಟ್ಕೊಂಡು ಎಕ್ಸಾಮ್ಗೆ ಹೋಗಿ, ನೀವೇನು ಓದಿರ್ತೀರೋ ಅದೇ ಬಂದಿರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಹೋಗಿ. ಸೊ ಯಾರ್ಯಾರು ಫ್ರೆಶರ್ಸ್ ಇದ್ದೀರಾ, ನೀವು ಹೆದರುವಂತ ಅವಶ್ಯಕತೆ ಇಲ್ಲ. ನೀವು ಕೂಡ ಕಷ್ಟಪಟ್ಟು ಓದಿರ್ತೀರಾ. CET ಎಕ್ಸಾಮ್ ಬರ್ದಾಗಿದೆ, ನಿಮ್ಗೆ ಆಲ್ರೆಡಿ ಒಂದು OMR ಶೀಟ್ ಎಂಟ್ರಿ ಹೇಗೆ ಮಾಡೋದು, ಎಕ್ಸಾಮ್ನ ಹೇಗೆ ಫೇಸ್ ಮಾಡೋದು ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ನೀಟ್ ಎಕ್ಸಾಮ್ 3 ಗಂಟೆ ಇರುತ್ತೆ, 100% ನೀವು ಓದಿರೋದೇ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಹೋಗಿ. ಸೊ ಫಸ್ಟ್ ಥಿಂಗ್ ನೀವೇನ್ ಮಾಡ್ಬೇಕು ಅಂತಂದ್ರೆ, ಎಲ್ಲರೂ ಹಾಲ್ ಟಿಕೆಟ್ ನ ತಗೋಬೇಕು, ಕಲರ್ ಪ್ರಿಂಟ್ ತಗೊಳ್ಳಿ. ಅದರಲ್ಲಿ ಫಸ್ಟ್ ಪೇಜ್ ಅಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂಟಿಸಿದ್ದೀರಾ ಅಂತ ಅನ್ಕೊಂತೀನಿ. ಅದ್ರ ಪಕ್ಕದಲ್ಲಿ ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ ಮಾಡಬೇಕು. ಅದ್ರ ಪಕ್ಕದಲ್ಲಿ ಸಿಗ್ನೇಚರ್ ಇಲ್ಲಿ ಮಾಡಬೇಡಿ, ಎಕ್ಸಾಮಿನೇಷನ್ ಸೆಂಟರ್ ಅಲ್ಲೇ ಮಾಡಿ. ಸೆಕೆಂಡ್ ಪೇಜ್ ಅಲ್ಲಿ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋಗ್ರಾಫ್ 4:6. ಎಷ್ಟೋ ಜನ ಪಾಸ್ಪೋರ್ಟ್ ಸೈಜ್ ಅಂಟಿಸ್ಬಿಡ್ತಾರೆ, ಪೋಸ್ಟ್ ಕಾರ್ಡ್ ಸೈಜ್ ಫೋಟೋಗ್ರಾಫ್ ನ ಅಂಟಿಸಿ. ಅಲ್ಲಿ ಸಿಗ್ನೇಚರ್ ಎಲ್ಲ ಇದೆ, ಅದನ್ನ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲೇ ಮಾಡಿ. ಖಂಡಿತವಾಗಿ ನೀವು ಎಕ್ಸಾಮಿನೇಷನ್ ಸೆಂಟರ್ಗೆ ವ್ಯಾಲಿಡ್ ಐಡಿ ಪ್ರೂಫ್ ತಗೊಂಡು ಹೋಗ್ಬೇಕಾಗುತ್ತೆ ಮಕ್ಕಳೇ. ಸೊ ಅಕಸ್ಮಾತ್ ಏನಾದ್ರೆ ನೀವು ಆಧಾರ್ ಕಾರ್ಡು, ಪಾಸ್ಪೋರ್ಟ್, ವೋಟರ್ ಐಡಿ, ಪಾನ್ ಕಾರ್ಡ್ ಈ ತರ ಏನಾದ್ರು ಒಂದು ತಗೊಂಡು ಹೋಗೋದು ಮರ್ತ್ರಿ ಅಂದ್ರೆ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ ಒಳಗೆ ಅಲೋ ಮಾಡಲ್ಲ. ಸೊ ಹಾಗಾಗಿ ಫಿಸಿಕಲ್, ಡಿಜಿಲಾಕರ್ದಲ್ಲ, ಫಿಸಿಕಲ್ ಇರೋದು ತಗೊಂಡೋಗಿ, ಎಕ್ಸಾಮಿನೇಷನ್ ಸೆಂಟರ್ ಒಳಗೂ ತಗೊಂಡೋಗ್ಬೇಕಾಗುತ್ತೆ, ತಗೊಂಡೋಗಿ. ಸೊ ಎರಡನೇದೇನಂದ್ರೆ, ಈ ಡಾಕ್ಯುಮೆಂಟ್ಸ್ ಏನೇನು ತಗೊಂಡು ಹೋಗ್ಬೇಕು ಅನ್ನೋದು, ಹಾಲ್ ಟಿಕೆಟ್ ಆಗಿರ್ಬೋದು, ನಿಮ್ಮ ವ್ಯಾಲಿಡ್ ಐಡಿ ಪ್ರೂಫ್ ಆಗಿರ್ಬೋದು, ಪೆನ್, ವಾಟರ್ ಬಾಟಲ್ ಇದೆಲ್ಲ ಆಗಿರ್ಬೋದು, ಇದನ್ನ 2 ಸೆಟ್ ಮಾಡಿ. ಕೆಲವರಿಗೆ ಯಾಕೆ ಸರ್ 2 ಸೆಟ್ ಅಂತ ಅನಿಸ್ಬೋದು. 1 ಸೆಟ್ನ ಇವತ್ತೇ ಮೇ 2ನೇ ತಾರೀಕೆ ನಿಮ್ಮ ಪೇರೆಂಟ್ಸ್ಗೆ ಹ್ಯಾಂಡ್ ಓವರ್ ಮಾಡಿ. 1 ಸೆಟ್ನ ಸ್ಟೂಡೆಂಟ್ ಇಟ್ಕೊಳ್ಳಿ. ನಾಳೆ ಬೆಳಿಗ್ಗೆ ಏನಾಗುತ್ತೆ, ಮಕ್ಕಳು ಟೆನ್ಷನ್ ಅಲ್ಲಿ ರಿವಿಷನ್ ಮಾಡೋ ಟೆನ್ಷನ್ ಅಲ್ಲೋ ಅಥವಾ ಅರ್ಜೆಂಟ್ ಅಲ್ಲೋ ಮರ್ತು ಬಿಡ್ತಾರೆ. ಏನೋ ಮರ್ತಾಗ ಎಕ್ಸಾಮಿನೇಷನ್ ಸೆಂಟ್ರಿಗೆ ಹೋದ್ಮೇಲೆ, ಅಪ್ಪ ನಾನು ಆಧಾರ್ ಕಾರ್ಡ್ ತಂದಿಲ್ಲ, ಅಪ್ಪ ನಾನು ಹಾಲ್ ಟಿಕೆಟೇ ತಂದಿಲ್ಲ ಅಂತ ಅಂದ್ರೆ, ಅಟ್ಲೀಸ್ಟ್ ಪೇರೆಂಟ್ಸ್ ತುಂಬಾ ಕಾಳಜಿಯಿಂದ, ನಮ್ಮ ಇಂಡಿಯನ್ ಪೇರೆಂಟ್ಸ್ ಹೇಗೆ ಏನಂದ್ರೆ ತುಂಬಾ ಕಾಳಜಿಯಿಂದ ಮಕ್ಕಳನ್ನ ಬೆಳೆಸಿರ್ತಾರೆ. ಸೊ ನೀವೇನಾದ್ರು ತಪ್ಪು ಮಾಡಿದ್ರು ಕೂಡ ನಿಮ್ಮ ಪೇರೆಂಟ್ ಹತ್ರ ಇನ್ನೊಂದು ಸೆಟ್ ಇರುತ್ತೆ, ಯಾವುದೇ ತರದ ಗಾಬರಿ ಆಗೋ ಅವಶ್ಯಕತೆ ಇರಲ್ಲ. ಎರಡನೇ ದಿನ ಅಂತಂದ್ರೆ, ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಮಕ್ಕಳೇ ಯಾರ್ಯಾರು ಈ ಸಿಟಿಲಿ ಎಕ್ಸಾಮ್ ಬರೀತಿದ್ದೀರಾ, ಬೆಂಗಳೂರು, ಮೈಸೂರು, ಮಂಗಳೂರು ಅಂತ ಸಿಟಿಗಳಲ್ಲಿ, ಖಂಡಿತವಾಗ್ಲೂ ನೀವು ಇವತ್ತು ವಿತ್ ಅಡ್ರೆಸ್, ವಿತ್ ಪಿನ್ ಕೋಡ್ ಎಲ್ಲಿ ಬರುತ್ತೆ ಅನ್ನೋದು ನೀವು ಸಾಧ್ಯವಾದಷ್ಟು ಹೋಗಿ ನೋಡಿದ್ರೇನೆ ಒಳ್ಳೇದು. ಯಾಕಂದ್ರೆ ಇದು ಒಂದೇ ಸಲ ಬರೋದು 1 ವರ್ಷಕ್ಕೆ ಎಕ್ಸಾಮ್. ಈ 1 ವರ್ಷದ ಎಕ್ಸಾಮ್ ನಿಮ್ಮ ಲೈಫ್ ನ ಡಿಸೈಡ್ ಮಾಡುತ್ತೆ. ಎಷ್ಟೋ ಜನ ಪೇರೆಂಟ್ಸ್ ನೆಗ್ಲೆಕ್ಟ್ ಮಾಡ್ತೀರಾ, ನಾಳೆ ಹೋಗ್ತೀವಲ್ಲ ಬೇಗ ಹೋಗೋಣ ತಗೋ ಅಂತ. ಅಕಸ್ಮಾತ್ ನೀವು ಏನಾಗುತ್ತೆ ಗೊತ್ತಾ, ಪ್ರತಿ ವರ್ಷ ಎಷ್ಟೋ ಜನ ಸ್ಟೂಡೆಂಟ್ಸ್ ಒಂದು ಕಾಲೇಜ್ ಇದೆ ಅಂತ ಅನ್ಕೊಳ್ಳಿ, ಒಂದು XYZ ಕಾಲೇಜ್ ಇದೆ, ಅದೇ ಹೆಸರಲ್ಲಿ ಇನ್ನೊಂದು ಕಾಲೇಜ್ ಇರುತ್ತೆ ಬೇರೆ ಅಡ್ರೆಸ್ ಅಲ್ಲಿ. ನೀವು ರಾಂಗ್ ಅಡ್ರೆಸ್ ಅಲ್ಲಿ ಹೋಗ್ಬಿಟ್ಟು ನೀವು ಹಾಲ್ ಟಿಕೆಟ್ ನಂಬರ್ ಹುಡುಕ್ತಿದ್ರೆ ಸಿಗಲ್ಲ. ಆಮೇಲೆ ನೀವು ಬೆಂಗಳೂರಲ್ಲಿ ಟ್ರಾಫಿಕ್ಗೆ ನಾನು ಇವಾಗ ಹೋಗ್ತೀನಿ, ಊಬರ್ ಮಾಡ್ಕೊಂಡು ಹೋಗ್ತೀನಿ, ಮೆಟ್ರೋದಲ್ಲಿ ಹೋಗ್ತೀನಿ ಅಂತಂದ್ರೆ ಇದೆಲ್ಲ ಟೆನ್ಷನ್. ಇದರಿಂದ ನಿಮ್ಮ ಮಗುದು ಕೆರಿಯರ್ ಹಾಳೇ ಆಗೋದು. ಸೊ ಹಾಗಾಗಿ ಒಂದಿನ ಮುಂಚೆನೆ ಇದೆಲ್ಲ ಅವಘಡ ಸಂಭವಿಸಬಾರ್ದು ಅಂತಂದ್ರೆ ನೀವು ನಿಮ್ಮ ಸೆಂಟರ್ನ ಇವತ್ತೇ ನೋಡ್ಕೊಳ್ಳಿ. ಎರಡದು, ನೀವು 1 ಸೆಟ್ನ ಡಾಕ್ಯುಮೆಂಟ್ನ ಇಟ್ಕೊಳ್ಳಿ. ಏನೇನು ತಗೊಂಡೋಗ್ಬೇಕು ಅನ್ನೋದು ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಹಾಲ್ ಟಿಕೆಟ್ ತಗೊಂಡೋಗಿ, ವ್ಯಾಲಿಡ್ ಐಡಿ ಪ್ರೂಫ್ ತಗೊಂಡೋಗಿ, ಪೆನ್ ತಗೊಂಡೋಗಿ, ಪೆನ್ ಅವರೇ ಕೊಡ್ತಾರೆ, ಬಟ್ ನೀವು ನಿಮ್ಮ ಸೇಫ್ಟಿಗೋಸ್ಕರ ಒಂದು ಪೆನ್ ತಗೊಂಡೋಗಿ, ಟ್ರಾನ್ಸ್ಪರೆಂಟ್ ಬಾಲ್ ಪಾಯಿಂಟ್ ಪೆನ್ ತಗೊಂಡೋಗಿ, ಅಂಡ್ ವಾಟರ್ ಬಾಟ್ಲ್ ತಗೊಂಡೋಗಿ. ಸೊ ಇಷ್ಟು ತಗೊಂಡೋಗಿ. 3ನೇ ವಿಷಯ ಏನಂದ್ರೆ, ಇದು ಬಹಳ ಇಂಪಾರ್ಟೆಂಟು, ಯಾರು ಕೂಡ ಇದನ್ನ ಹೇಳಲ್ಲ, ಬಟ್ ಇದರಿಂದ ನಾನು ತುಂಬಾ ಜನ ಸಫರ್ ಆಗಿರೋದು ನೋಡಿದ್ದೀನಿ. ಏನಂದ್ರೆ, ಈ 10 ದಿನಗಳಲ್ಲಿ ಮಕ್ಕಳು ನಿದ್ದೆಗೆಟ್ಟು ಓದಿರ್ತಾರೆ, ಕಷ್ಟಪಟ್ಟು ಓದಿರ್ತಾರೆ, ಮೈಗ್ರೇನ್ ಆಗಿರುತ್ತೆ, ತಲೆನೋವಾಗಿರುತ್ತೆ, ನಿದ್ದೆ ಬಂದಿರಲ್ಲ, ಡಿಸಿನೆಸ್ ಆಗಿರುತ್ತೆ, ಸುಸ್ತಾಗಿರುತ್ತೆ, ಮೆಡಿಕೇಶನ್ಸ್ ತಗೊಂಡಿರ್ತೀರಾ, ಮಾತ್ರೆ ತಗೊಂಡಿರ್ತೀರಾ, ಅಥವಾ ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತೀರಾ. ಅಂಥವ್ರು ಇವತ್ತು ಬೇಗ ಮಲಗಬೇಕು. ಒಂದು 8 ಗಂಟೆಗೆ, 8:30, 9 ಗಂಟೆಗೆ ಊಟ ಮಾಡಿ ಮಲಗ್ಬಿಡಿ. ಇದು ಎಲ್ಲ ಸ್ಟೂಡೆಂಟ್ಸ್ಗೂ ಅಪ್ಲೈ ಆಗುತ್ತೆ. ಬೇಗ ಮಲಗಬೇಕು ಇವತ್ತು ನೀವು. ಆಂಪಲ್ ಅಮೌಂಟ್ ಆಫ್ ವಾಟರ್ನ ಕುಡಿಬೇಕು, ಒಳ್ಳೆ ನಿದ್ದೆ ಮಾಡಬೇಕು. ನಿದ್ದೆಲಿ ಯಾವ ಥರದ ಡಿಸ್ಟರ್ಬೆನ್ಸ್ ಇದ್ದಿರೋದ್ರ ಒಂದು ಕಾಮ್ ಪ್ಲೇಸ್ ನೋಡಿ ನಿದ್ದೆ ಮಾಡಿ. ಬೆಳಿಗ್ಗೆ ಆರಾಮಾಗಿ ಇದ್ಬಿಟ್ಟು ನಿದ್ದೆ ಮುಗಿಸಿದ್ಮೇಲೆ ನೀರು ಕುಡಿದು ಆರಾಮಾಗಿ ಒಳ್ಳೆ ಫ್ರೆಶ್ ಅಪ್ ಆಗಿ, ಸಾಧ್ಯವಾದ್ರೆ ಒಂದು ದೇವಸ್ಥಾನಕ್ಕೆ ಹೋಗಿ, ಇಲ್ಲ ನಿಮ್ಮ ಮನೇಲೆ ನಿಮ್ಮ ದೇವರಿಗೆ ಕೈ ಮುಗಿದು, ದೇವರೇ ಇವತ್ತು ನಾನು ಓದಿರೋದೆಲ್ಲ ಬರೋವಂಥದ್ದಾಗಲಿ, ನನ್ನ ದಿನ ಚೆನ್ನಾಗಾಗಲಿ ಅಂತ ದೇವ್ರಿಗೆ ಬೇಡ್ಕೊಂಡು, ತಂದೆ ತಾಯಿಗೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು, ಕೈ ಮುಗಿದು, ಹಿರಿಯರಿಗೆಲ್ಲ ಕೈ ಮುಗಿದು, ಖುಷಿಯಾಗಿರುವಂತ ವಾತಾವರಣದಲ್ಲಿ ನೀವು ಎಕ್ಸಾಮ್ಗೆ ಹೊರಡಿ. ತಂದೆ ತಾಯಿಗೂ ಅಷ್ಟೇ, ಮಗುವುದು ಭವಿಷ್ಯಕ್ಕೆ ಇವತ್ತು ತುಂಬಾ ಇಂಪಾರ್ಟೆಂಟ್ ದಿನ ಆಗಿರುತ್ತೆ. ನೀವು ನಿಮ್ಮ ಯಾವುದೋ ಟೆನ್ಷನ್, ನಿಮ್ಮ ಯಾವುದೋ ವರ್ಕ್ ಪ್ರೆಷರ್ನ ತಗೊಂಡೋಗಿ ಮಕ್ಳ ಮೇಲೆ ಇರುವಂತದ್ದು, ಅಥವಾ ಮಕ್ಳೇನೋ ತಪ್ಪು ಮಾಡಿದ್ರೆ ತಕ್ಷಣ ಸಿಟ್ ಮಾಡ್ಕೊಳ್ಳೋವಂಥದ್ದು, ಇದನ್ನೆಲ್ಲ ನಾಳೆ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಸಾಧ್ಯವಾದಷ್ಟು ನಾನೆಲ್ಲ ಪೇರೆಂಟ್ಸ್ಗೆ ಏನ್ ಹೇಳ್ತೀನಿ ಅಂತಂದ್ರೆ, ನಾಳೆ ನಿಮ್ಮ ಎಲ್ಲಾ ಕೆಲಸಗಳನ್ನ ಸೈಡಿಗಿಟ್ಟು
ನಿಮ್ಮ ಮಗು ಎಕ್ಸಾಮ್ನ ಪ್ರಿಫರೆನ್ಸ್ ಆಗಿ ತಗೊಳ್ಳಿ. ಸಾಧ್ಯವಾದ್ರೆ ತಂದೆ ತಾಯಿ ಇಬ್ರು ರಜಾ ಹಾಕಿ ಎಕ್ಸಾಮಿನೇಷನ್ ಸೆಂಟರ್ಗೆ ತಮ್ಮ ಮಗುನ ಕರ್ಕೊಂಡು ಹೋಗಿ. ಅವಾಗ ಅವ್ರಿಗೆ ಒಂದು ಸಪೋರ್ಟ್ ಸಿಗುತ್ತೆ, ಒಂದು ಮಾರಲ್ ಸಪೋರ್ಟ್ ಸಿಗುತ್ತೆ. ಓಕೆ, ನಮ್ಮ ಅಪ್ಪ ಅಮ್ಮನ ಜೊತೆ ಇದ್ದಾರೆ ಅಂತ. ಅಂಡ್ ಮಕ್ಳಿಗೆ ನೀವು ಪೇರೆಂಟ್ಸ್ ಏನ್ ಹೇಳ್ಬೇಕು ಅಂದ್ರೆ, ನೀವು ಇವತ್ತು ಏನ್ ಓದಿದ್ರು ಅದನ್ನ ಪ್ರೂವ್ ಮಾಡಕ್ಕೆ ದಿನ ಬಂದಿದೆ. ನೀವು ಡಾಕ್ಟರ್ ಆಗ್ಬೇಕಂತ ಕನ್ಸಿಟ್ಕೊಂಡಿದ್ರೆ ಕರೆಕ್ಟ್ ಆಗಿ ಓದಿರ್ತೀರಾ, ಓದಿರೋದು ಬಂದಿರುತ್ತೆ, ಬರ್ದಿರ್ತೀರಾ. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ನಾನು ನಿನ್ ಜೊತೆ ಇದೀನಿ ಮಗಳೇ, ನಾನು ನಿನ್ ಜೊತೆ ಇದೀನಿ ಮಗನೇ ಅಂತ ಪೇರೆಂಟ್ಸ್ ಧೈರ್ಯ ಕೊಡಬೇಕು. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ಸಿಚುವೇಶನ್ ಅಲ್ಲಿ ಮೆಂಟಲ್ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪೇರೆಂಟ್ಸ್ ಧೈರ್ಯ ಕೊಟ್ಟು ಕಳಿಸಿದ್ರೆ ಇನ್ನ 4 ಮಾರ್ಕ್ಸ್ ಜಾಸ್ತಿನೇ ಬರುತ್ತೆ. ಸೊ ಇದನ್ನ ಪೇರೆಂಟ್ಸ್ ಗಮನದಲ್ಲಿ ಇಟ್ಕೊಳ್ಳಿ. ಇದಾದ್ಮೇಲೆ ಮೆಡಿಕೇಶನ್ಸ್ ನಾಳೆ ಯಾವುದೇ ಕಾರಣಕ್ಕೂ ತಗೊಳಕ್ ಹೋಗ್ಬೇಡಿ. ನಂಗೆ ತಲೆ ನೋಯ್ತಿದೆ ಅಪ್ಪ, ನಾನು ಪ್ಯಾರಾಸಿಟಮಲ್ ತಗೊಂತೀನಿ, ನಾನು ಡೋಲೋ ತಗೊಂತೀನಿ ಅಂತ ನಾಳೆ ನಿಮ್ಮ ಮಾತ್ರೆಗಳನ್ನ ನುಂಗಕ್ಕೆ ಹೋಗ್ಬೇಡಿ. ಎಕ್ಸಾಮಿನೇಷನ್ ಸೆಂಟರ್ಲಿ ನಿಮ್ಮ ಮೆಂಟಲ್ ಹೆಲ್ತ್ ಕಮ್ಮಿ ಆಗುತ್ತೆ, ಸುಸ್ತಾಗೋದು, ಡಿಸಿನೆಸ್ ಆಗೋದು, ನಿದ್ದೆ ಬರುವಂಥದ್ದಾಗುತ್ತೆ, ಕಷ್ಟ ಆಗುತ್ತೆ. ಸೊ ನಾಳೆ ಯಾವುದೇ ಥರದ ಇಮಿಡಿಯೇಟ್ ಮೆಡಿಕೇಶನ್ಸ್ ತಗೊಳಕ್ ಹೋಗ್ಬೇಡಿ. ರೆಗ್ಯುಲರ್ ಆಗಿ ನೀವೇನೋ ತಗೊಂತಾ ಇದ್ದೀರಾ, ಹೆಲ್ತ್ ಡಿಸೀಸ್ ಇದೆ ಅಂತಂದ್ರೆ ನೀವು ತಗೋಬಹುದು, ಬಟ್ ಮೆಡಿಕೇಶನ್ಸ್ ಆದಷ್ಟು ಅವಾಯ್ಡ್ ಮಾಡಿ. ಟ್ಯಾಬ್ಲೆಟ್ಸ್ ಇಂದ ನಿಮಗೆ ನಿದ್ದೆ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು ನನ್ನ ಮಾಹಿತಿ. ಸಿಂಪಲ್ ಆಗಿ ನೀವು ಎಕ್ಸಾಮಿನೇಷನ್ ಸೆಂಟ್ರಿಗೆ ಹೋದಾಗ ಫಸ್ಟ್ ಟೈಮ್ ಬರೀತೀರಿ ಅಥವಾ ಲಾಂಗ್ ಟರ್ಮ್ ಬರೀತೀರಿ, ಕಾಮ್ ಮೈಂಡ್ ಸೆಟ್ ಇರಬೇಕು. ಅಲ್ಲಿ ನಿಮ್ಗೆ ಅಥಾರಿಟೀಸ್ ಇರ್ತಾರೆ, ಟೀಚರ್ಸ್ ಇರ್ತಾರೆ, ಅವ್ರು ನಿಮ್ಗೆ ಫ್ರೆಸ್ಕಿಂಗ್ ಮಾಡ್ತಾರೆ. ಸೊ ನಿಮ್ಗೆ ಗಾಬರಿ ಆಗೋ ಥರ ಏನೂ ಇರಲ್ಲ. ಒಂದು ನೆನ್ಪಿಟ್ಕೊಳ್ಳಿ, ಮಕ್ಕಳಿಗೆ ಡಿಸ್ಟರ್ಬ್ ಮಾಡಿ, ಮಕ್ಕಳಿಗೆ ಇರಿಟೇಟ್ ಮಾಡಿ ಯಾವುದೇ ಥರದ ಪ್ರೊಸೆಸ್ನ ಯಾರು ಮಾಡಲ್ಲ. ಸೊ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇದೆ, ನ್ಯಾಷನಲ್ ಲೆವೆಲ್ ಎಕ್ಸಾಮ್. ಸೊ ಇದರಲ್ಲಿ ಕೆಲವೊಂದು ಗೈಡ್ಲೈನ್ಸ್ ಇರುತ್ತೆ. ಇದು ಇಂಡಿಯಾದಲ್ಲೂ ಆಗುತ್ತೆ, ಅಬ್ರಾಡಲ್ಲೂ ಆಗುತ್ತೆ. ಸೊ ಎಲ್ಲದೂ ಒಂದೇ ಟೈಮಲ್ಲಿ ಆಗೋದ್ರಿಂದ ಸ್ಟ್ರಿಕ್ಟ್ ಆಗಿ ಕೆಲವೊಂದು ಗೈಡ್ಲೈನ್ಸ್ ಫಾಲೋ ಮಾಡೋಕ್ಕೆ ಅಥಾರಿಟೀಸ್ಗೆ ಗೈಡ್ಲೈನ್ಸ್ ಕೊಟ್ಟಿರ್ತಾರೆ. ಅವ್ರಿಗೇನು ಗೈಡ್ಲೈನ್ಸ್ ಇರುತ್ತೆ ಅದಕ್ಕೆ ತಕ್ಕಂತೆ ಮಾಡ್ತಾರೆ. ಮಕ್ಕಳು ಯಾವುದೇ ಥರದ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಯಾರ್ಯಾರು ಟ್ರೆಡಿಷನಲ್ ಡ್ರೆಸ್ನ ಆಪ್ಟ್ ಮಾಡಿದ್ದೀರಾ, ಹಿಜಾಬ್ ಹಾಕೊಂಡು ಹೋಗೋದಾಗಿರ್ಬೋದು, ಅಥವಾ ನಿಮ್ಮ ಬೇರೆ ಟ್ರೆಡಿಷನಲ್ ಡ್ರೆಸ್ ನೀವು ಆಪ್ಟ್ ಮಾಡಿದ್ದೀರಾ ಅಂದ್ರೆ ನೀವು ಅರ್ಧ ಗಂಟೆ ಮುಂಚೆನೇ ಹೋಗ್ಬೇಕು. 11 ನೀವು ಎಕ್ಸಾಮಿನೇಷನ್ ಸೆಂಟರ್ ಹತ್ರ ಇರಿ. ಉಳಿದವರೆಲ್ಲ 12 ಗಂಟೆ ಅಷ್ಟೊತ್ತಿಗೆ ಇರಿ. ಆರಾಮಾಗಿ ಹೋಗಿ ಕೂತ್ಕೊಳ್ಳಿ. ನಿಮಗೆ ಟೆಕ್ಸ್ಟ್ ಬುಕ್ಲೆಟ್ ಕೊಡ್ತಾರೆ, ಕೊಟ್ಟಾಗ ಅದನ್ನು ಓಪನ್ ಮಾಡಕ್ಕೆ ಹೇಳ್ತಾರೆ. ಹೋಗಿ ಯಾರು ಅಥಾರಿಟೀಸ್ ಇರ್ತಾರೆ ಒಂದು ಗುಡ್ ಆಫ್ಟರ್ನೂನ್ ಹೇಳಿ, ಗುಡ್ ಮಾರ್ನಿಂಗ್ ಹೇಳಿ. ಸೊ ದಟ್ ಅವ್ರು ನಿಮ್ಗೊಂದು ಸ್ಮೈಲ್ ಕೊಡ್ತಾರೆ, ನಿಮ್ಮ ಮೈಂಡ್ ಕಾಮ್ ಆಗಿರುತ್ತೆ. ನೀವೇನಂದ್ರೆ ಇದನ್ನ ಆದಷ್ಟು ಸಿಂಪ್ಲಿಫೈಡ್ ಆಗಿ ಇಟ್ಕೊಳಕ್ ನೋಡ್ಬೇಕು, ಆದಷ್ಟು ಕಾಮ್ ಆಗಿ ಇಟ್ಕೊಳಕ್ ನೋಡ್ಬೇಕು. ಸೊ ಒಂದು ವಿಶ್ ಮಾಡೋದ್ರಿಂದ ಅವರು ನಿಮ್ಗೊಂದು ಒಳ್ಳೆ ಸ್ಟೂಡೆಂಟ್, ಚೆನ್ನಾಗಿ ಓದಿದ್ದಾರೆ, ಇವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಚೆನ್ನಾಗಿ ಇನ್ವಿಜಿಲೇಟ್ ಮಾಡ್ಬೇಕಂತ ಇನ್ವಿಜಿಲೇಟರ್ಗೂ ಅನ್ಸುತ್ತೆ. ಸೊ ಇದೆಲ್ಲ ಬೇಸಿಕ್ ಥಿಂಗ್ಸ್. ಇದಾದ್ಮೇಲೆ ನೀವು ಎಕ್ಸಾಮಿನೇಷನ್ ಸೆಂಟರ್ ಕೂತಿರ್ತೀರಾ, ಪೇಪರ್ ಓಪನ್ ಮಾಡ್ತೀರಾ. ಬಹಳ ಇಂಪಾರ್ಟೆಂಟ್ ಈ ವಿಡಿಯೋ ಮಾಡಿರೋ ಉದ್ದೇಶ, ಫಸ್ಟ್ ರೌಂಡ್ ಅಲ್ಲಿ ನಿಮಗೆ ಎಷ್ಟು ಕ್ವಶನ್ಸ್ 100% ಪಕ್ಕಾ ಸರ್ ಇದೆ ಅಂತ ಅನ್ಸುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಇದೇ ಪಕ್ಕಾ ಅಂತ ಅನ್ಸುತ್ತೆ. ಅದನ್ನ ಫಸ್ಟ್ ಅಟೆಂಪ್ಟ್ ಮಾಡಿ. ಉದಾಹರಣೆಗೆ ನೀವು ಒಂದು 100 ಕ್ವಶನ್ಸ್ ಅಟೆಂಪ್ಟ್ ಮಾಡ್ತೀರಾ, ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಅಂದ್ರೆ 400 ಮಾರ್ಕ್ಸ್ ನಿಮಗೆ 100% ಅಂದ್ರೆ ಇದು ನಿಮ್ದು ಬೇಸ್ ಸ್ಕೋರ್ ಅಂತ ಕರಿತೀನಿ ನಾವು. ಕೌನ್ಸಿಲಿಂಗ್ ಅಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. 400 ಮಾರ್ಕ್ಸ್ ನಿಮ್ಮ ಹತ್ರ ಆಲ್ರೆಡಿ ಇದೆ ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಅಲ್ಲಿ 50-50 ಇನ್ನೊಂದು 15 ಇನ್ನೊಂದು 100 ಇನ್ನೊಂದು 150 ಆಡ್ ಮಾಡ್ಬೋದು. ನೀವು ಸುಮ್ಮನೆ ಅಟೆಂಪ್ಟ್ ಮಾಡ್ಕೊಂಡು ಹೋಗ್ತಿರ್ತೀರಾ, ಇಲ್ಲಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ, ಮೈನಸ್ ಮಾರ್ಕಿಂಗ್ ಆಗ್ತಿರುತ್ತೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ನೀವು ನಿಮ್ಮ ಸ್ಕೋರ್ನ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ. ಎಕ್ಸಾಮಿನೇಷನ್ ಸೆಂಟರ್ ಮುಗಿಸ್ಕೊ ಬಂದು ಚೆಕ್ ಮಾಡ್ತೀರಾ ಸ್ಕೋರ್ ಎಷ್ಟು ಅಂತ. ಅವಾಗ ಗೊತ್ತಾಗುತ್ತೆ ನಿಮಗೂ ನೆಗೆಟಿವ್ ಇಷ್ಟೊಂದು ಆಗಿದೆ ಅಂತ. ಸೊ ಫಸ್ಟ್ ರೌಂಡಲ್ಲಿ ಎಲ್ಲ ಪಕ್ಕ ಗೊತ್ತಿರೋದು ಮಾಡಿ, ಸೆಕೆಂಡ್ ರೌಂಡಲ್ಲಿ 50-50 ಮಾಡಿ, ಥರ್ಡ್ ರೌಂಡಲ್ಲಿ ಟ್ರೈ ಮಾಡ್ಬೋದು ಅಂತ ಅನ್ಸಿದ್ರೆ ಮಾತ್ರ ಮಾಡಿ. ಈ ರಿಸ್ಕ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನೀವು ಒಂದೇ ಒಂದು ಕ್ವಶನ್ ಮಿಸ್ಟೇಕ್ ಮಾಡಿದ್ರು ಕೂಡ, ಉದಾಹರಣೆ ನಿಮಗೆ 420 ಬರೋ ಬದಲು 414 ಬಂತು ಅಂದ್ರೆ 400 ಬಂತು ಅಂತಂದ್ರೆ ನೀವು ಮೆಡಿಕಲ್ ಇಂದ MBBS ಇಂದ ಡೆಂಟಲ್ ಬರುವಂತ ಚಾನ್ಸಸ್ ಇರುತ್ತೆ, ಡೆಂಟಲ್ ಇಂದ ಆಯುರ್ವೇದಕ್ಕೆ ಹೋಗುವಂತ ಚಾನ್ಸಸ್ ಇರುತ್ತೆ. ಕೌನ್ಸಿಲಿಂಗ್ ಪ್ರೊಸೆಸ್ ಅಲ್ಲಿ ಒಂದೊಂದು ಕ್ವಶನ್ ಒಂದೊಂದು ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್. ರ್ಯಾಂಕ್ ಮೇಲೆ ಸೀಟ್ ಸಿಗೋದ್ರಿಂದ ಆಲ್ ಇಂಡಿಯಾ ರ್ಯಾಂಕ್ ತುಂಬಾ ವೇರಿ ಆಗುತ್ತೆ. ನೆನಪಿರ್ಲಿ ಮಕ್ಕಳಲ್ಲಿ, ನೀವು ಆಲ್ ಓವರ್ ಇಂಡಿಯಾದಲ್ಲಿ ಇರುವಂತ ನೀಟ್ ಆಸ್ಪಿರೆಂಟ್ಸ್ ಜೊತೆ ಫೈಟ್ ಮಾಡ್ತಿರ್ತೀರಾ. ನಿಮ್ಮ ಆಲ್ ಇಂಡಿಯಾ ರ್ಯಾಂಕ್ ಇಸ್ ವೆರಿ ಇಂಪಾರ್ಟೆಂಟ್. ಅದ್ರ ಮೇಲೆನೇ ಸೀಟ್ ಅಲಾಟ್ ಆಗೋದು. ಸೊ ಹಾಗಾಗಿ ರಿಸ್ಕ್ ಅನ್ನ ತಗೋಬೇಕಾದ್ರೆ ಸುಮ್ಮನೆ ಹೋಗ್ಬಿಟ್ಟು ಯಾವ್ದೋ ಅಟೆಂಪ್ಟ್ ಮಾಡ್ಬಿಡ್ಬೇಡಿ. ಬಸ್ ಗೊತ್ತಿರೋದನ್ನ ಮಾಡಿ, ನೆಕ್ಸ್ಟ್ 50 ಮಾಡಿ, ನೆಕ್ಸ್ಟ್ ಚಾನ್ಸ್ ಇದ್ರೆ ಅಟೆಂಪ್ಟ್ ಮಾಡಿ, ಇಲ್ಲಾಂದ್ರೆ ಬೇಡ. ಹಂಗಂತ ತುಂಬಾ ಕಮ್ಮಿ ಅಟೆಂಪ್ಟ್ ಮಾಡಿ ಬರಬೇಡಿ. ಸೊ ಗೊತ್ತಿರುತ್ತೆ ನಿಮಗೆ ಒಂದು ಸ್ಕೋರ್, ನಿಮ್ಮ ಕೆಟಗರಿಗೆ ಯಾವ ಸ್ಕೋರ್ ಬರಬೇಕು, ಅದಕ್ಕೆ ಎಷ್ಟು ಅಟೆಂಪ್ಟ್ ಮಾಡಬೇಕು, ಎಲ್ಲ ಸ್ಟ್ರಾಟಜಿ ನೀವು ಇಷ್ಟು ಮಾಡಿರ್ತೀರಾ. ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಹೇಳಕ್ ಹೋಗಲ್ಲ. ಸೊ ಇಷ್ಟಾಗಿತ್ತು. ಸೊ ಪೇರೆಂಟ್ಸು 3 ಕೆಲಸ ನಾನು ಹೇಳಿದ್ದೀನಿ ಪೇರೆಂಟ್ಸ್ಗೆ. ಒಂದು, ಸೆಂಟರ್ನ ಇವತ್ತೇ ನೋಡ್ಕೋಬೇಕು. 2ನೇದು, ನಿಮ್ಮ ಡಾಕ್ಯುಮೆಂಟ್ಸ್ನ ಒಂದು ಸೆಟ್ ನೀವು ಇಸ್ಕೋಬೇಕು ನಾಳೆ ನೀವು. 3ನೇದು, ಮಕ್ಕಳಿಗೆ ಒಂದು ಒಳ್ಳೆ ವಾತಾವರಣ ಮತ್ತೆ ಸಪೋರ್ಟ್ನ ಕ್ರಿಯೇಟ್ ಮಾಡಬೇಕು. ಎಕ್ಸಾಮಿನೇಷನ್ ಸೆಂಟರ್ಗೆ ಮುಂಚೆನೇ ಹೋಗಿ ಮಕ್ಕಳಿಗೆ ಸಪೋರ್ಟ್ ಕೊಟ್ಟು ಕಳಿಸಿ. ಎಕ್ಸಾಮ್ ಬಂದ್ಮೇಲೆ ಅವ್ರು ಫ್ರೀ ಇರ್ತಾರೆ, ನೀವು ಅವ್ರ ಹತ್ರ ಮಾತಾಡ್ಬೋದು. ಮಕ್ಕಳು ದೊಡ್ಡ ಬ್ಲಂಡರ್ ಮಿಸ್ಟೇಕ್ ಮಾಡೋದು ಪ್ರತಿ ವರ್ಷ OMR ಬಬ್ಲಿಂಗ್ ಮಿಸ್ಟೇಕ್. ಏನ್ ಮಾಡ್ತಾರೆ, ಎಲ್ಲ ಕ್ವಶನ್ಸ್ನು ಕ್ವಶನ್ ಪೇಪರ್ ಅಲ್ಲಿ ಟಿಕ್ ಹಾಕೊಂತಾರೆ ಆನ್ಸರ್. OMR ಲಾಸ್ಟಿಗೆ ಫಿಲ್ ಮಾಡೋಣ ಅಂತ ಯಾವುದೋ ಒಂದು ನಂಬರ್ ಸ್ಕಿಪ್ ಆಗೋಯ್ತು. 8th ಕ್ವಶನ್ 8ಗೆ ಹಾಕೋ ಬದಲು 9ಗೆ ಹಾಕ್ಬಿಟ್ರಿ, ಒಂದು ಖಾಲಿ ಆಯ್ತು. ಅದು ನಿಮ್ಗೆ ಯಾವಾಗ ಗೊತ್ತಾಗುತ್ತೆ, ಎಲ್ಲ ಫುಲ್ ಆದ್ಮೇಲೆ ಗೊತ್ತಾಗುತ್ತೆ, ಒಂದು ಶಾರ್ಟೇಜ್ ಬಂದಾಗ. ಈ ತರದ ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ. ನಾನು ಹೇಳೋದೇನಂದ್ರೆ, ಒಂದು ಕ್ವಶನ್ ಆನ್ಸರ್ ಇದೆ 100% ಗೊತ್ತು, ಕ್ವಶನ್ ಪೇಪರ್ ಅಲ್ಲಿ ಟಿಕ್ ಮಾಡ್ಕೊಳ್ಳಿ ಸಿ, ಅದ್ರ ಕ್ವಶನ್ ನಂಬರ್ ಹುಡುಕಿ ಸಿ, ಅಲ್ಲೇ ಬಬಲ್ ಮಾಡ್ಬಿಡಿ, ಮತ್ತೆ ಅದನ್ನ ನೆಕ್ಸ್ಟ್ಗೆ ಇಟ್ಕೊಬಿಡಿ. ಅಲ್ಲಿಂದ ಅಲ್ಲೇ ಮುಗಿಸ್ಕೊಂಡ್ರೆ ನಿಮಗೆ ಯಾವುದೇ ಥರದ ಮಿಸ್ಟೇಕ್ ಆಗಲ್ಲ. OMR ಬಬ್ಲಿಂಗ್ ಮಿಸ್ಟೇಕ್ ಯಾವುದೇ ಕಾರಣಕ್ಕೂ ಮಾಡಬಾರ್ದು. CET ಎಕ್ಸಾಮ್ ಆಲ್ರೆಡಿ ನೀವು ಬರ್ತಿರೋದ್ರಿಂದ ನಿಮಗೆ ಇದ್ರ ಬಗ್ಗೆ ಅನುಭವ ಇದೆ ಅಂತ ಅನ್ಕೊಂತೀನಿ. ಸೊ ಇಷ್ಟಾಗಿತ್ತು ನನ್ನ ಕೆಲವೊಂದು ಇನ್ಸೈಟ್ಸ್.
ಸೊ ಇನ್ನು ಮುಂದೆ ನೀವು ಕೌನ್ಸಿಲಿಂಗ್ ಪ್ರೊಸೆಸಲ್ಲಿ ಇನ್ವಾಲ್ವ್ ಆಗಬೇಕಾಗುತ್ತೆ. ರಿಸಲ್ಟ್ ಬಂದಮೇಲೆ ಯಾರ್ಯಾರಿಗೆ ಏನೇ ಡೌಟ್ ಇದ್ರೂ ಕೂಡ ಕೌನ್ಸಿಲಿಂಗ್ ನಾವು ನಿಮಗೆ 1 to 1 ಸಪೋರ್ಟ್ ಕೊಡ್ತೀವಿ. ಯಾವ ಕಾಲೇಜ್ ಚೆನ್ನಾಗಿರುತ್ತೆ, ಯಾವ ಕಾಲೇಜ್ ನಿಮಗೆ ಸಿಗುತ್ತೆ, ನಿಮ್ಮ ರ್ಯಾಂಕಿಂಗ್ ಎಷ್ಟು, ನಿಮ್ಮ ಕೆಟಗರಿ ಏನು, ನಿಮ್ಮ ಹಾರಿಜಾಂಟಲ್ ಏನು, ವರ್ಟಿಕಲ್ ರಿಸರ್ವೇಷನ್ಸ್ ಯಾವ ಥರ ಅಪ್ಲೈ ಆಗುತ್ತೆ, ಇದೆಲ್ಲ ತುಂಬ ಇಂಪಾರ್ಟೆಂಟ್. ನಾನು ಪೇರೆಂಟ್ಸಿಗೆ ಹೇಳೋದಂದ್ರೆ ಈ ಕೌನ್ಸಿಲಿಂಗ್ ಪ್ರೊಸೆಸ್ ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಸೇವರಲ್ಲಿ ಮಾಡಿಸೋದು, ತಾವೇ ಯೂಟ್ಯೂಬಲ್ಲಿ ನೋಡಿ ಮಾಡೋದು, ಇದು ತುಂಬ ದೊಡ್ಡ ಮಿಸ್ಟೇಕ್. ಯಾಕೆಂತಂದರೆ ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, 12th ಸ್ಟ್ಯಾಂಡರ್ಡ್ ತನಕ ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದಿಸಿ ನಿಮ್ಮ ಮಗು ಕಾಲೇಜಿಗೆ ಸೇರಿ ಕೆರಿಯರ್ ಕಟ್ಕೊಳ್ಳೋಂಥ ಟೈಮಲ್ಲಿ ನೀವು ರಾಂಗ್ ಚಾಯ್ಸ್ ಮಾಡಿದ್ರಿ ಅಂದರೆ ರಿವರ್ಸ್ ಮಾಡೋಕ್ಕಾಗಲ್ಲ. ಒಂದು ರಾಂಗ್ ಇಂಜಿನಿಯರಿಂಗ್ ಕಾಲೇಜಿಗೆ ನೀವು ಸೇರಿದ್ರಿ ಅಂದರೆ ಮತ್ತೆ ವಾಪಸ್ಸಿಂದ ಬರೋಕ್ಕಾಗಲ್ಲ. ಆ್ಯಂಡ್ KEAದಲ್ಲಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಫಸ್ಟ್ ರೌಂಡಲ್ಲಿ ನೀವು ಭಾಳ ಯೋಚನೆ ಮಾಡಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಇದೆಲ್ಲ ನಿಮಗೆ ನೆಕ್ಸ್ಟ್ ಕೌನ್ಸಿಲಿಂಗಲ್ಲಿ ನಾನು ಅಪ್ಡೇಟ್ಸ್ ಕೊಡ್ತೀನಿ. ಸೊ 1 to 1 ಕೌನ್ಸಿಲಿಂಗ್ ತೊಗೊಂಡು ನಿಮ್ಮ ಮಕ್ಕಳನ್ನ ಒಳ್ಳೆ ಕಾಲೇಜಿಗೆ ಸೇರಿಸೋ ಜವಾಬ್ದಾರಿ ನಿಮ್ಮದು, ಗೈಡ್ಲೈನ್ಸ್ ಕೊಡೋ ಜವಾಬ್ದಾರಿ ನಮ್ಮದು. ನಮ್ಮ ಬ್ಯಾಚ್ ಜೊತೆ ಎನ್ರೋಲ್ ಆಗ್ಬೋದು. ಸೊ ನಮ್ಮ ನಂಬರ್ ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ. ತುಂಬ ಜನ ಫೋನ್ ಮಾಡ್ತಾ ಇದ್ದಾರೆ. ಸೊ CET ಆದಮೇಲೆ ಸೊ ನಮ್ಮ ಟೀಮ್ ಕೂಡ ವಾಪಸ್ ನಿಮಗೆ ಕಾಲ್ ಮಾಡುತ್ತೆ. ನೀವು ವಾಟ್ಸಪ್ಪಲ್ಲಿ ನಿಮ್ಮ ಹೆಸರನ್ನ ಹಾಕಿ ಬ್ಯಾಚ್ ಎನ್ರೋಲ್ ಆಗೋಕ್ಕೆ ನೀವು ಮೆಸೇಜ್ ಹಾಕಿದರೆ ಖಂಡಿತವಾಗ್ಲೂ ರಿಪ್ಲೈ ಬೇಗ ಬರುತ್ತೆ. ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಮಾಡ್ಬೋದು, ನಾವು ಕಾಲ್ ಬ್ಯಾಕ್ ಕೂಡ ಮಾಡ್ತೀವಿ. ಸೊ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಇಷ್ಟ ಆಗಿತ್ತು ನನ್ನ ಕೆಲವೊಂದು ಇನ್ಸೈಟ್ಸ್. ಸೊ ಎಲ್ಲ ಮಕ್ಕಳಿಗೂ ಕೂಡ ಒಳ್ಳೇದಾಗುತ್ತೆ. ನಾನು ದೇವರಲ್ಲಿ ಪ್ರೇ ಮಾಡ್ತೀನಿ, ನೀವು ಓದಿರೋದೇ ಎಕ್ಸಾಮಲ್ಲಿ ಬರಲಿ, ನಿಮಗೆ ಕಾನ್ಫಿಡೆನ್ಸ್ ತರಲಿ, ನಾಳೆ ದಿನ ನಿಮ್ಗೆ ಒಂದು ಒಳ್ಳೆ ದಿನ ಆಗಲಿ ಅಂತ ಕೇಳ್ಕೊತ, ಸೊ ಎಲ್ಲ ಪೇರೆಂಟ್ಸ್ ಮತ್ತು ಎಲ್ಲ ಸ್ಟೂಡೆಂಟ್ಸ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಮತ್ತೆ ಮುಗಿಸ್ತೀನಿ. ಥ್ಯಾಂಕ್ ಯು.